ಈ ನೋವನ್ನು ನನ್ನ ಜೀವನ ಪೂರ್ತಿ ಹೀಗೆ ಹೊರಬೇಕಾ? ಹೇಳು ಚಂದು ಅಂತ ಚಂದುವನ್ನು ತನ್ನ ಎದೆಗೆ ಹತ್ತಿಕೊಂಡ ಉದಯ್. ಅದಲ್ಲ ಬಾವ, ನಾನು ಹೇಳೋದನ್ನು ಪ್ಲೀಸ್ ಕೇಳು. ನಿನಗೆ ನನಗಿಂತ ಒಳ್ಳೆ ಹುಡುಗಿ ಹೆಂಡತಿಯಾಗಿ ಸಿಗ್ತಾಳೆ ಬಾವ. ದಯವಿಟ್ಟು ನೀನು ನನ್ನನ್ನು ಮದುವೆ ಆದರೆ ನನ್ನಿಂದ ನಿನಗೆ ಯಾವ ಸಂತೋಷವೂ ಸಿಗಲ್ಲ. ಯಾಕೆ ಹೇಳು? ನನ್ನ ಬಿಟ್ಟು ಬಿಡು ಬಾವ ಅಂತ ಚಂದು ಕೂಡ ಉದಯ್ನನ್ನು ಗಟ್ಟಿಯಾಗಿ ಅಪ್ಕೊಂಡು ಜೋರಾಗಿ ಅಳ್ತಾ ಇದ್ದಾಳೆ. ಯಾಕಂದರೆ ಅವಳ ಮೊದಲ ಪ್ರೀತಿ ಅವನೇ ಆಗಿದ್ದ. ಅದನ್ನ ಯಾರಿಗೂ ಹೇಳದೆ ಸುಮ್ಮನಿದ್ಲು ಅಷ್ಟೇ. ಬಾವ ಮಾವನ ಮಗಳ ಅಂದಮೇಲೆ ಚಿಕ್ಕಂದಿನಿಂದಲೂ ಆ ಪ್ರೀತಿ ಇದ್ದೇ ಇರುತ್ತೆ ಅಲ್ವೇ? ಪ್ರತಿ ಮನೆಯಲ್ಲೂ ಹಾಗೆ. ಮಾವನ ಮಗಳಾಗಿ ಚಂದು ಅಂದರೆ ಉದಯ್ಗಿಷ್ಟ ಆದರೆ ಭಾವನಾಗಿ ಉದಯ್ ಅಂದರೆ ಚಂದುಗೂ ಕೂಡ ತುಂಬ ಇಷ್ಟ ಇತ್ತು. ಆದರೆ ಅವರ ಪ್ರೀತಿ ಕಣ್ಣು ಭಾಷೆಯಲ್ಲಿ ಮುಗಿದೇ ಹೊರತು ಯಾವತ್ತೂ ಯಾರೂ ಬಾಯಿ ಬಿಟ್ಟು ಹೇಳೇ ಇರಲಿಲ್ಲ. ಇನ್ನು ಅವಳಿಗಾಗಿ ಎಲ್ಲವನ್ನ ಸಂಪಾದಿಸಿ ಬದುಕಿನಲ್ಲಿ ನೆಲೆಸಿದ ಮೇಲೆ ಚಂದುವನ್ನು ಮದುವೆ ಆಗ್ತೀನಿ ಅಂತ ಮನೆಯಲ್ಲಿ ಹೇಳೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಚಂದುವನ್ನು ಬೇರೆಯವರು ಕೊಟ್ಟು ಮದುವೆನ ಮಾಡಿಬಿಟ್ರು ಅವ್ರ ಮನೆಯವರು. ಆದ್ದರಿಂದ ಅವನಿಗೆ ಆದ ನೋವು ನಿಜಕ್ಕೂ ಹೇಳತೀರದ್ದು. ಪ್ರತಿದಿನ ಚಂದುವನ್ನು ನೆನೆದು ಅಳದ ದಿನಾನೇ ಇಲ್ಲ. ಪ್ರತಿದಿನ ಅಳ್ತಿದ್ದ. ಅವಳ ಬಗ್ಗೆ ಕೊರಗದೇ ಇದ್ದಂಥ ದಿನ ಕೂಡ ಇಲ್ಲ. ಅವಳಿಗೆ ಮದುವೆ ಆದರೂ ಸರಿಯೇ, ಅವಳ ನೆನಪುಗಳಲ್ಲೇ ಇಲ್ಲಿಯವರೆಗೂ ಕಾಲ ಕಳೀತಾ ಇದ್ದಾನೆ ಉದಯ್. ಬೆಳಿಗ್ಗೆ ಎದ್ದೆ ಅಂದರೆ ಅವನ ಮೊದಲ ಆಲೋಚನೆ ಚಂದು. ಆದರೆ ರಾತ್ರಿ ಮಲಗೋ ಮುನ್ನ ಕೊನೆಯ ಆಲೋಚನೆ ಕೂಡ ಅವಳೇ ಆಗಿರ್ತಾಳೆ. ಕನಸಿನಲ್ಲೂ ಅವಳನ್ನೇ ಹಂಬಲಿಸುತ್ತಾನೆ. ಇಲ್ಲಿವರೆಗೂ ಯಾವ ಹುಡುಗಿಯನ್ನು ಕೂಡ ಕಣ್ಣೆತ್ತು ಕೂಡ ನೋಡಿಲ್ಲ ಉದಯ್. ಯಾವ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ಅವನಿಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಅವಳನ್ನ ಅವನು ಪ್ರೀತಿಸ್ತಿದ್ದಾನೆ. ಆ ಪ್ರೀತಿ ಅವಳಿಗೆ ಮಾತ್ರ ಸ್ವಂತ ಅಂದುಕೊಂಡು ತನ್ನ ಜೀವನ ಪೂರ್ತಿ ಮದುವೆ ಆಗದೆ ಹಾಗೆ ಉಳಿದು ಬಿಡಬೇಕು ಅಂತ ದೃಢವಾಗಿ ನಿರ್ಧರಿಸಿದ್ದ ಉದಯ್. ಈಗ ಆರ್ಯ ಬಂದು ಚಂದುವನ್ನು ಮದುವೆ ಆಗ್ತೀಯೇನೋ ಅಂತ ಕೇಳಿದಾಗ ಅವನಿಗಾದ ಸಂತೋಷಕ್ಕೆ ನಿಜವಾಗಲೂ ಮಿತಿನೇ ಇರಲಿಲ್ಲ. ಯಾಕಂದರೆ ಅವಳನ್ನ ಈಗಾಗಲೇ ಮದುವೆ ಆದ ಹುಡುಗಿಯಂತೆ ಅವನು ನೋಡ್ತಾ ಇಲ್ಲ. ಅಂದು ಇಂದು ಅವಳು ನನ್ನ ಚಂದು ಅಂತ ಭಾವಿಸಿದಾನೆ. ಅದಕ್ಕೆ ಅವಳಿಗೆ ಮೊದಲೇ ಮದುವೆ ಆಗಿದೆ ಎಂಬ ಆಲೋಚನೆಯೇ ಇಲ್ಲ ಅವನ ತಲೆಯಲ್ಲಿ. ನೀನು ಇಂಥ ಹುಚ್ಚು ಆಲೋಚನೆಗಳನ್ನೆಲ್ಲ ಬಿಟ್ಟು ಮದುವೆಗೆ ಸರಿ ಅಂದರೆ ಒಳ್ಳೆಯದು. ಇಲ್ದಿದ್ರೆ ನನ್ನ ಕೈಲಿ ಏಟು ತಿಂತೀಯಾ ಹೇಳ್ತಿದ್ದೀನಿ. ನಿನಗಾಗಿ ಈಗಾಗಲೇ ಎಷ್ಟು ವರ್ಷಗಳನ್ನ ವ್ಯರ್ಥ ಮಾಡ್ಕೊಂಡಿದ್ದೀನಿ ನಾನು, ಗೊತ್ತಾ ನಿನಗೆ? ನನ್ನ ವಯಸ್ಸು ಹೀಗೆ ವ್ಯರ್ಥವಾಗಿ ಹೋಗ್ತಾ ಇದೆ. ಒಂದು ಬಾರಿ ಆದರೂ ನನ್ನ ಬಗ್ಗೆ ಯೋಚಿಸಮ್ಮ ಅಂತಂದ ಉದಯ್ ನಗ್ತ. ಅವಳ ಮನಸ್ಥಿತಿಯನ್ನು ಸ್ವಲ್ಪ ಬದಲಾವಣೆ ಮಾಡೋಣ ಅನ್ನೋದಕ್ಕಾಗಿ. ಅದಕ್ಕೆ ಹೇಳ್ತಾ ಇದ್ದೀನಿ ಬಾವ, ನಿನ್ನ ಸುಖ ಸಂತೋಷ ಯಾವುದನ್ನು ನಾನು ನಿನಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೇರೆ ಹುಡುಗಿಯನ್ನ ಮದುವೆ ಆಗು ಅಂತ ಚಂದು ಬಾಯಿ ತೆರೆಯುವಷ್ಟರಲ್ಲಿ ಅವಳ ಬಾಯಿನ ತನ್ನ ಕೈಯಿಂದ ಮುಚ್ಚಿ, ಇಂಥ ಮಾತುಗಳನ್ನ ಆಡಿ ನನಗೆ ಸಿಟ್ಟು ತರಿಸ್ಬೇಡ, ಅರ್ಥ ಆಯ್ತಾ? ನಾನು ನಿನ್ನನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮರ್ಯಾದೆಯಾಗಿ ಮನೆಯವರೆಲ್ಲರಿಗೂ ಮದುವೆ ಆಗ್ತೀನಿ ಅಂತ ಹೇಳ್ಬೇಕಷ್ಟೇ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲದಿದ್ರೆ ಚೆನ್ನಾಗಿರಲ್ಲ ಚಂದು. ಇನ್ನೊಂದು 4 ದಿನಗಳಲ್ಲಿ ಮತ್ತೆ ಬರ್ತೀನಿ. ಊರಿಗೆ ಹೋಗೋ ಕೆಲಸ ಇದೆ ನನಗೆ. ನಾನು ಬಂದಿದ್ದ ತಕ್ಷಣ ನೀನು ನಮ್ಮ ಮದುವೆಗೆ ಒಪ್ಪಿಗೆ ಹೇಳದೇ ಇದ್ದರೆ ನನ್ನ ಇನ್ನೊಂದು ಮುಖವನ್ನು ನೀನು ನೋಡ್ತಾ ಇರು. ಈಗ ಏನಾದರೂ ಅಂದ್ಬಿಟ್ರೆ ಹತ್ತಿಬಿಡ್ತೀಯ ಅಂತ ಸುಮ್ಮನೆ ಇದ್ದೀನಷ್ಟೇ, ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಂಡು. ಯಾವನೋ ಹುಚ್ಚು ದರಿದ್ರ ಅವನ ಬಗ್ಗೆ ಯೋಚಿಸ್ತಾ ನಿನ್ನ ಜೀವನವನ್ನು ಹಾಳು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ನೀನು? ಅವನು ಎಷ್ಟು ನೆಮ್ಮದಿಯಾಗಿ ಇನ್ನೊಂದು ಮದುವೆ ಮಾಡ್ಕೊಂಡು ತಿರುಗ್ತಾ ಇದ್ದಾನೆ, ಅದು ನಿನಗೆ ಅರ್ಥ ಆಗ್ತಿದೆಯಾ? ಅವನು ಇನ್ನೊಂದು ಮದುವೆನೂ ಆದ, ಇನ್ನೊಬ್ಬ ಹೆಂಡತಿ ಜೊತೆ
ಮೋಜು ಮಾಡ್ತಿದ್ದಾನೆ. ಅದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿನಗೆ ಇನ್ನು ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ? ಅವನ ಜೊತೆ ನಿನಗೆ ಡಿವೋರ್ಸ್ ಕೂಡ ಆಗಿದೆ. ಅವನು ತನ್ನ ಬದುಕನ್ನು ಬದುಕ್ತಾ ಇದ್ದಾನೆ. ನಿನ್ನ ಬದುಕು ನೀನು ಬದುಕು ಅಂತ ಹೇಳಿದ್ರೆ ಯಾಕೆ ಅವನು ಕೊಟ್ಟಂತಹ ನೋವುಗಳನ್ನ ನೆನೆಸ್ಕೊಳ್ತಾ ಕೂತಿದೀಯ ನೀನು? ಪ್ರತಿದಿನ ಆ ಕಹಿ ನೆನಪುಗಳನ್ನ ನೆನಪಿಸ್ಕೊಂಡು ಯಾಕೆ ಅಳ್ತಾ ಕೂತಿರ್ತೀಯ? ಯಾರಿಗಾದರೂ ಆದರ್ಶ ಆಗಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಏನು? ಹುಚ್ಚು ಹುಚ್ಚು ನಾಟಕ ಆಡಿದ್ರೆ ನಾನು ಸುಮ್ಮನೆ ಇರಲ್ಲ ಚಂದು. ನಿಮ್ಮ ಮನೆಯವರು ಅಡ್ಡ ಬಂದರೂ ಸರಿಯೇ, ನಿಮ್ಮವರು ಏನಂದ್ಕೊಂಡ್ರೂ ಸರಿ, ನಾನಿಲ್ಲಿಂದ ನಿನ್ನ ಕರ್ಕೊಂಡು ಹೋಗಿ ಮದುವೆ ಆಗ್ತೀನಿ ಹೇಳ್ತಾ ಇದ್ದೀನಿ. ಅದಕ್ಕೆ ಮತ್ತೊಮ್ಮೆ ಯೋಚಿಸಿ ನಾನು ಬರೋ ಅಷ್ಟರಲ್ಲಿ ನೀನು ಒಪ್ಪಿಗೆಯನ್ನು ಸೂಚಿಸು. ಸ್ವಲ್ಪ ನಮ್ಮ ಮದುವೆ ಬಗ್ಗೆ ಯೋಚಿಸು. ಮತ್ತು 4 ದಿನಗಳವರೆಗೆ ಕಾಣಿಸಲ್ಲ ನಾನು ನಿನಗೆ. ಊರಿಗೆ ಹೋಗ್ತಾ ಇದ್ದೀನಿ, ಹೋಗಿ ಮತ್ತೆ ಬರ್ತೀನಿ. ಅಳ್ತಾ ಇರದೆ ಸ್ವಲ್ಪ ಊಟ ಮಾಡು. ಅವನ ಬಗ್ಗೆ ಏನೇನೋ ಆಲೋಚನೆ ಮಾಡಬೇಡ. ಸ್ವಲ್ಪ ನೆಮ್ಮದಿಯಾಗಿ ಸಂತೋಷವಾಗಿರು. ಬಾಯ್ ಅಂತ ಅವಳನ್ನ ಸ್ವಲ್ಪ ಹೊತ್ತು ನೋಡಿ ಆ ಕೋಣೆಯಿಂದ ಹೊರಬಂದ. ಪ್ರತಿ ವಿಷಯಕ್ಕೂ ಅಳದೆ ಸ್ವಲ್ಪ ಊಟ ಮಾಡು ಅಂತ ಹೇಳಿ ಅವನು ಹೊರಗೆ ಬಂದಿದ್ದ. ಕೋಣೆಯಿಂದ ಹೊರಗೆ ಬಂದಿದ್ದ ತಕ್ಷಣ ಹೋಗಿ ಬರ್ತೀನಿ ಆರ್ಯ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಉದಯ್ ಹೊರಟು ಹೋದ. ಉದಯ್ ಹೋದ ತಕ್ಷಣ ಅನ್ವಿತಾ ಚಂದುವಿನ ಕೋಣೆಗೆ ಬಂದಳು. ಅನ್ವಿತಾಳ ಧ್ವನಿ ಕೇಳಿ, ಅದಕ್ಕೆ ಯಾಕೆ ಮತ್ತೆ ಎಲ್ಲರೂ ನನ್ನನ್ನು ಮದುವೆ ಆಗು ಅಂತ ಒತ್ತಾಯ ಮಾಡ್ತಿದ್ದಾರೆ? ಯಾಕೆ ನಾನು ಈ ನೋವು ಅನುಭವಿಸ್ತಿರೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನಾನು ಈಗಾಗಲೇ ಒಂದು ಮದುವೆ ಆಗಿ ಇಲ್ಲಿವರೆಗೆ ಬಂದಿದ್ದೀನಿ. ಮತ್ತು ಮದುವೆ ಮಾತಂದರೆ ನನಗೆ ಭಯ ಆಗುತ್ತೆ. ಅದಕ್ಕೆ ಮದುವೆ ಅಂದ್ರೇ ನನಗೆ ನಡುಕ ಹುಟ್ಟುತ್ತೆ. ನಾನು ಏನು ಮಾಡಲಿ? ಅದಕ್ಕೆ ಪ್ಲೀಸ್ ದಯವಿಟ್ಟು ನನ್ನಿಂದ ಆಗಲ್ಲ ಈ ಮದುವೆ ಮಾಡ್ಕೊಳ್ಳೋ ಅಂಥದ್ದು. ಉದಯ್ ಭಾವನ ಜೀವನಕ್ಕೆ ಹೋಗಿ ಅವ್ರ ಜೀವನವನ್ನು ಹಾಳು ಮಾಡೋದು ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಅದಕ್ಕೆ ಅವ್ರು ಚೆನ್ನಾಗಿರಬೇಕು. ನನಗೆ ಈಗಾಗಲೇ ಮದುವೆ ಆಗಿದೆ. ಉದಯ್ ಭಾವ ತುಂಬಾ ಒಳ್ಳೆಯವನು. ಅವರಿಗೆ ಒಳ್ಳೆ ಹುಡುಗಿ ಸಿಗ್ತಾಳದಕ್ಕೆ ನೀನಾದರೂ ಹೇಳು ಇವ್ರಿಗೆಲ್ಲ, ನನ್ನಿಂದ ಈ ಮದುವೆ ಆಗಲ್ಲ ಅಂತ ಚಂದು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಚಂದು ಅಳೋವರೆಗೂ ಕೂಡ ಸುಮ್ಮನೆ ಇದ್ಲು ಅನ್ವಿತಾ. ಆಮೇಲೆ ಅವಳ ಮುಖವನ್ನು ಒರೆಸಿ ಸ್ವಲ್ಪ ನೀರನ್ನು ಕುಡಿಸಿದ್ಮೇಲೆ, ಯಾಕೆ ಮದುವೆ ಆಗಲ್ಲ ಅಂತಿದೆಯಾ? ಒಂದು ಬಾರಿ ನನಗೆ ಹೇಳ್ತೀಯಾ ಚಂದು ಅಂತ ಕೇಳಿದ್ಲು ಅನ್ವಿತಾ. ಅದೇನತ್ತಿಗೆ ಎಲ್ಲ ತಿಳಿದು ನೀನು ಹಾಗೆ ಮಾತಾಡ್ತಿದ್ಯಾ? ನಾನು ಈಗಾಗಲೇ ಮದುವೆ ಆದವಳತ್ತಿಗೆ ಉದಯ್ ಭಾವನ ಜೀವನಕ್ಕೆ ಹೇಗೆ ಹೋಗಲಿ ನಾನು ಹೇಳು ಅಂದ್ಲು ಚಂದು. ಆ ಮದುವೆ ಮುರಿದು ಬಿದ್ದಿದೆ ಚಂದು. ಅವನ ಜೊತೆ ನೀನು ಮಾಡಿದ್ದನ್ನು ಸಂಸಾರ ಅನ್ನೋದಿಲ್ಲ ಯಾರು. ಅರ್ಥ ಆಗ್ತಾ ಇದೆಯಾ ನಿನಗೆ? ಅವನು ನಿನ್ನ ಜೊತೆ ಮಾಡಿದ್ದನ್ನು ಹೇಳೋದಕ್ಕೂ ಕೂಡ ನನಗೆ ಆಗ್ತಾ ಇಲ್ಲ. ಅಸಹ್ಯ ಅವನಂದರೆ. ಯಾಕವನ್ನ ಇನ್ನೂ ಗಂಡ ಅಂತ ಅಂದ್ಕೊಂಡಿದ್ಯೋ ನನಗೆ ನಿಜವಾಗಲೂ ತಿಳಿತಿಲ್ಲ. ನಿಮಗೆ ಡಿವೋರ್ಸ್ ಕೂಡ ಆಗಿದೆ, ಗೊತ್ತಿದೆಯಾ ನಿನಗೆ? ಅವನು ನಿನ್ನ ಹೆಂಡತಿ ಹಾಗೆ ನೋಡಲಿಲ್ಲ, ಯಾರೋ ಹೊರಗಿನೋಳಂತ ನೋಡ್ದ. ಅವನ್ನ ನೀನು ಗಂಡ ಅಂತ ಅಂದ್ಕೊಳ್ತೀಯ. ಇವತ್ತಿಗೂ ಅವನು ಯಾವ ರೀತಿ ನಿನಗೆ ಗಂಡ ಆಗ್ತಾನೆ ಅಂತ ನನಗೆ ಹೇಳು ಮೊದಲು. ಸರಿ, ಯಾವತ್ತಾದರೂ ನಿನ್ನ ಜೊತೆ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಸಂಸಾರ ಮಾಡಿದಾನ? ನಿನ್ನ ಹೆಂಡತಿಯಂತೆ ಪ್ರೀತಿಯಿಂದ ನೋಡ್ಕೊಂಡಿದ್ದಾನ? ಮಾತಾಡಿಸಿದಾನ ನಿನ್ನ? ಅಂಥವನಿಗೆ ಯಾಕಷ್ಟು ಬೆಲೆ ಕೊಡ್ತಿದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಚಂದು. ಆದರೂ ಸರಿ, ನೀನು ಇದೆಲ್ಲವೂ ಶಾಸ್ತ್ರೋಕ್ತವಾಗಿ ನಡೆದಿದ್ದರಿಂದ ಮರೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಿದ್ಯಾ. ಅದೆಲ್ಲವೂ ಮುಗಿದು ಹೋಗಿದೆ ಅಲ್ವಾ? ಅವನು ತನ್ನ ಜೀವನದಲ್ಲಿ ಮುಂದೆ ಹೋದಾಗ ನೀನು ಯಾಕೆ ಮುಂದೆ ಹೋಗೋದಕ್ಕಾಗ್ತಾ ಇಲ್ಲ? ನೀನಿನ್ನೂ ಅವನನ್ನೇ ನೆನೆಸ್ಕೊಂಡು ಅವನು ಕೊಟ್ಟಂತಹ ನೋವುಗಳನ್ನೇ ನೆನೀತಾ ಜೀವನ ಪೂರ್ತಿ ಹೀಗೆ ನೋವನ್ನು ಅನುಭವಿಸ್ತಾನೆ ನಿನ್ನ ಜೀವನವನ್ನು ಕಳೆದು ಬಿಡ್ತೀಯಾ ಚಂದು? ನಿನ್ನ ಜೀವನದಲ್ಲಿ ನೀನು ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ವಾ? ನೀನು ಹೀಗಿದ್ದರೆ
ಕಷ್ಟಪಡೋದು ನೀನೊಬ್ಬಳೇ ಅಲ್ಲ ಚಂದು. ನಿಮ್ಮಮ್ಮ, ಅಪ್ಪ, ನಾನು, ಅಣ್ಣ ಯಾರೂ ಕೂಡ ಸಂತೋಷವಾಗಿ ನಮ್ಮ ಜೀವನದಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ನಿನ್ನ ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟು ಉದಯ್ ಜೊತೆ ಸಂತೋಷವಾಗಿದ್ದರೆ ಮಾತ್ರ ನಮ್ಮೆಲ್ಲರ ಮುಖದಲ್ಲಿ ಮತ್ತೆ ನಿಜವಾದ ನಗು ಬರುತ್ತೆ. ನಾವೆಲ್ಲರೂ ತುಂಬ ಸಂತೋಷವಾಗಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ನೀನು ಹೀಗೆ ಉಳಿದ್ರೆ ನಮ್ಮಲ್ಲಿ ಯಾರೂ ಸಂತೋಷವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಚಂದು. ನಾನು ಯಾವುದೋ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಬೇಡ. ನಾನು ಇರೋವಂಥ ನಿಜವನ್ನೇ ಹೇಳ್ತಾ ಇದ್ದೀನಿ ಚಂದು. ಅರ್ಥ ಮಾಡ್ಕೋ. ನೀನು ಸಂತೋಷವಾಗಿದ್ದರೆ ಮಾತ್ರ ನಿನ್ನ ಕುಟುಂಬ, ಇಡೀ ಕುಟುಂಬ ಸಂತೋಷವಾಗಿರುತ್ತೆ. ಹೇಳು, ಇನ್ನು ನಿನ್ನ ಕೈಯಲ್ಲೇ ಇದೆ ಇನ್ನು ಮಿಕ್ಕಿದ್ದಲ್ಲ. ನಾವೆಲ್ಲರೂ ಸಂತೋಷವಾಗಿರಬೇಕಾ ಬೇಡವಾ ಅನ್ನೋದು. ಉದಯ್ಗೆ ಏನು ಕಡಿಮೆ ಹೇಳು? ಅವನ ಮನಸ್ಸು ಮಾಡಿದ್ರೆ ಎಷ್ಟೋ ಜನ ಹುಡುಗಿಯರು ಬರ್ತಾರೆ ಅವನ ಮುಂದೆ. ಆದರೆ ಉದಯ್ ಮದುವೆ ಆಗದೆ ಇರೋದು ಯಾರಿಗಾಗಿ? ನಿನಗಾಗಿ ತಾನೇ. ಈಗ ಅವನ ಜೀವನದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ದಾನ ಅವನು. ನಿನ್ನನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಬಹಳ ಅಂದರೆ ಬಹಳ ಆಸೆ ಪಡ್ತಾ ಇದ್ದಾನೆ. ನಿನಗಾಗಿ ಉದಯ್ ಇಷ್ಟು ದಿನ ಮದುವೆ ಆಗದೆ ಇದ್ದದ್ದು. ನೀನು ಅವನ ಜೀವನಕ್ಕೆ ಹೋದರೆ ಅವನಿಗೆ ನೋವಲ್ಲ, ಬಹಳ ಸಂತೋಷವಾಗುತ್ತೆ. ನೀನು ಅವನ ಜೀವನಕ್ಕೆ ಹೋದರೆ ನಿನ್ನ ಭೂತಕಾಲ ನೆನಪಾಗದಂತೆ ಅವನು ನಿನ್ನನ್ನು ನೋಡ್ಕೊಳ್ತಾನೆ, ಕಣ್ರೆಪ್ಪೆಯಂತೆ ಕಾಪಾಡ್ತಾನೆ ನಿನ್ನ. ನೀನು ಉದಯ್ ಜೀವನಕ್ಕೆ ಹೋದರೆ ನಿನಗೆ ಸಂತೋಷ ಬಿಟ್ಟರೆ ನೋವು ಎಂಬುದು ಬರಲ್ಲ ಚಂದು. ನೀನು ನೋವು ಅನ್ನೋ ಪದ ಕೂಡ ಮರೀತೀಯ, ಅಷ್ಟು ಚೆನ್ನಾಗಿ ನಿನ್ನನ್ನು ನೋಡ್ಕೊತಾನೆ. ನಿನಗೆ ಉದಯನನ್ನು ನೋಡಿದ್ರೆ ತಿಳಿಯುತ್ತೆ ಅಲ್ವಾ? ನನಗೆ ಗೊತ್ತು, ನಿನ್ನ ಜೀವನದಲ್ಲಿ ನಡೆದಿದ್ದನ್ನೆಲ್ಲ ಮರೆತು ಉದಯನನ್ನು ಮದುವೆ ಆಗೋದು ಬಹಳ ಕಷ್ಟದ ಕೆಲಸ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಚಂದು. ಆದರೆ ನೀನು ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡಿದ್ರೆ ಮಾತ್ರ ಸಂತೋಷ ನಿನ್ನ ಬಾಗಿಲು ತಟ್ಟುತ್ತೆ. ಈ ನೋವಿನಲ್ಲೇ ಉಳಿತೀಯೋ ಅಥವಾ ಒಂದು ಹೆಜ್ಜೆ ಮುಂದೆ ಇಟ್ಟು ಉದಯ್ ಜೀವನಕ್ಕೆ ಹೋಗಿ ಸಂತೋಷವನ್ನು ನಿನ್ನ ಜೀವನಕ್ಕೆ ತಂದುಕೊಳ್ತೀಯೋ ಇನ್ನು ನಿನ್ನಿಷ್ಟ ಚಂದು. ಚಂದು, ನಾವೆಲ್ಲರೂ ಏನು ಹೇಳಬೇಕಾದ ಎಲ್ಲವನ್ನ ಹೇಳಿದ್ದೀವಿ. ಇನ್ನು ಆಲೋಚನೆ ಮಾಡಬೇಕಾಗಿದ್ದು ನೀನೇ. ಕೇವಲ ನೀನು ಮಾತ್ರ. ನಿನ್ನ ನಿರ್ಧಾರ ಯಾವುದೇ ಇರಲಿ ನಾವು ಗೌರವಿಸ್ತೀವಿ, ಸರಿನಾ ಅಂತ ಅನ್ವಿತಾ ತನ್ನ ಕೋಣೆಗೆ ಹೊರಟೋದ್ಲು. ನಿನಗೆ ಸರಿ ಅನಿಸಿದ್ರೆ ಹೇಳು ಅಂತ ಅನ್ವಿತಾ ಹೋದ್ಮೇಲೆ ಚಂದು ಮತ್ತೆ ಹೇಳೋದಕ್ಕೆ ಶುರು ಮಾಡಿದ್ಲು. ಯಾಕೆ ಇವ್ರು ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ? ಈಗಷ್ಟೇ ನನ್ನ ಹಳೆ ಗಾಯಗಳನ್ನೆಲ್ಲ ಮರೆತು ವಾಸಿ ಆಗ್ತಾ ಇದೆ. ಮತ್ತು ಇನ್ನೊಬ್ಬರ ಜೀವನಕ್ಕೆ ಹೇಗೆ ಹೋಗಲಿ ನಾನು ಅಂತ ಚಂದು ತುಂಬ ಕೊರಗ್ತಾ ಮಲಗಿದ್ಲು. ಆ ದಿನ ಮನೆಯೆಲ್ಲ ನಿಶ್ಶಬ್ದವಾಗಿತ್ತು. ಆ ದಿನ ಶರತ್ ಮತ್ತು ವಸಂತ ಅವರು ಅನ್ವಿತಾಳನ್ನು ತವರಿಗೆ ಕರ್ಕೊಂಡು ಹೋಗೋಣ ಅಂತ ಸಂಜೆ ವೇಳೆಗೆ ಆರ್ಯನ ಮನೆಗೆ ಬಂದರು. ಮಾವನನ್ನು ನೋಡಿ ಕನಿಷ್ಠ ನಮ್ಮ ಆರ್ಯ ಮಾತಾಡಿಸೋದು ಇಲ್ಲ. ಶಂಕರ್ ಅವರೇ ಹಲೋ ಬಿಗ್ರೆ, ನಮಸ್ತೆ ಅಂತ ಮಾತಾಡಿಸಿ ಬನ್ನಿ ಕೂತ್ಕೊಳ್ಳಿ ಅಂತ ಅಂದರು. ಸುಲೋಚನಾ ಅವರು ಕೂಡ ವಸಂತ ಅವ್ರನ್ನ ಮಾತಾಡಿಸಿ ಅವರಿಬ್ಬರಿಗೂ ಕಾಫಿಯನ್ನು ತಂದು ಕೊಟ್ಟರು. ಅನ್ವಿತಾ ಮಾತ್ರ ಅಮ್ಮ ಅಪ್ಪ ಅನ್ನುತ್ತಾ ತುಂಬ ಸಂತೋಷದಿಂದ ಮಗನಂತಂದು ಅವರ ಕೈಗೆ ಕೊಟ್ಟು ಅವರ ಹತ್ರ ಕೂತ್ಲು. ಅದನ್ನೆಲ್ಲ ನೋಡಿ ನಮ್ಮ ಆರ್ಯನಿಗೆ ಸಿಟ್ಟು ಬರ್ತಾ ಇದ್ದರೂ ಏನೂ ಮಾತಾಡದೆ ಸುಮ್ಮನೆ ಸೋಫಾದಲ್ಲಿ ಕೂತು ಮೊಬೈಲನ್ನು ನೋಡ್ತಾ ಇದ್ದ. ಅಳಿಯಂದರೆ ಮಗಳನ್ನ ಮತ್ತು ನಿಮ್ಮನ್ನು 4 ದಿನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನೀವು ಹೈದ್ರಾಬಾದ್ಗೆ ಹೋದರೆ ಯಾವಾಗ ಬರ್ತೀರೋ ಏನೋ ಅಂತ ಬಂದಿದ್ವಿ ಅಂತ ಶರತ್ ಅವರು ಅಳಿಯನಾದ ಆರ್ಯನನ್ನು ಕೇಳ್ತಾ ಇದ್ದರು. ಆವಾಗ ಮೊಬೈಲ್ನಿಂದ ಮುಖ ತಿರುಗಿಸಿ ಅನ್ವಿತಾ ಕಡೆ ಒಂದು ಬಾರಿ ನೋಡಿದ ಆರ್ಯ ಅನ್ವಿತಾ ಏನು ಹೇಳ್ತಾಳೆ ಅಂತ. ಹೋಗೋಣ ಒಪ್ಕೊಳ್ಳೋ ಅಂತ ಅನ್ವಿತಾ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇದ್ದರೆ ಅವಳ ಅಮ್ಮನ ಕಡೆ ನೋಡ್ದ ಆರ್ಯ.
ಹೋಗಿ ಬನ್ನಿ ಆರ್ಯ. ಅನ್ವಿತಾ, ನೀನು ಮದುವೆ ಆದಮೇಲೆ ಅಲ್ಲಿಗೆ ಹೋಗಿಲ್ಲ ಅಲ್ವಾ? ಹೋಗಿ 4 ದಿನ ಅವರಿಗೂ ಸಂತೋಷ ಆಗುತ್ತೆ ಅಲ್ವಾ? ಹೋಗಿ ಬನ್ನಿ. ಮಗಳು, ಅಳಿಯ, ಮೊಮ್ಮಗ ಮನೆಯಲ್ಲಿದ್ದರೆ ಇಂದು ಸೊಸೆಗೆ ಬಟ್ಟೆ ಜೋಡಿಸೋದಕ್ಕೆ ಸಹಾಯ ಮಾಡಿ ಸೊಸೆಯನ್ನು ತವರಿಗೆ ಕಳಿಸಿದ್ರು ಸುಲೋಚನಾ ಅವರು. ಅನ್ವಿತಾ ಹೋಗುವಾಗ ಚಂದುವನ್ನು ಅಪ್ಕೊಂಡು, ಪ್ಲೀಸ್ ಉದಯ್ ಬಗ್ಗೆ ಯೋಚಿಸು ಚಂದು. ಉದಯ್ ಜೊತೆ ನೀನು ನಿಜವಾಗ್ಲೂ ಬಹಳ ಅಂದರೆ ಬಹಳ ಸಂತೋಷವಾಗಿರ್ತೀಯ, ಸರಿನಾ? ಅದ್ರ ಬಗ್ಗೆ ಯೋಚಿಸು ಅಂಥೇಳಿ, ಬಾಯ್ ಚಂದು ಅಂಥೇಳಿ ನಾನು 1-2 ದಿನ ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ಅಷ್ಟರೊಳಗೆ ಉದಯ್ ಕೂಡ ಬರ್ತೀನಿ ಅಂತ ಅಂತಿದ್ದಾನೆ ಅಲ್ವಾ? ಅಲ್ಲಿವರೆಗೆ ಅವನ ಬಗ್ಗೆ ನೀನು ಯೋಚಿಸು ಅಂತ ಅಂದ್ಲು. ಅತ್ತೆ ಮಾವ ಹೋಗಿ ಬರ್ತೀನಿ ಅಂತ ಅನ್ವಿತಾ ಸಂತೋಷದಿಂದ ಹೊರಗೆ ಹೋಗ್ತಾ ಇದ್ದರೆ ಆರ್ಯ ಮಾತ್ರ ಅನ್ವಿತಾಳನ್ನೇ ನೋಡ್ತಿದ್ದ. ತವರಿಗೆ ಬಂದಾಗಿನಿಂದ ಹೆಂಡತಿ ಎಷ್ಟು ಸಂತೋಷವಾಗಿದ್ದಾಳೆ ಅಂತ ಆರ್ಯ ನೋಡ್ತಿದ್ನಲ್ವೇ. ಅವಳ ಮುಖದಲ್ಲಿನ ಸಂತೋಷವನ್ನು ನೋಡಿ ಆರ್ಯನೂ ಕೂಡ ಖುಷಿಯಾಗಿ, ಬಂದೆ ಅಲ್ವಾ, ಈಗ ನನ್ನ ಬಾಕಿ ಕೊಡು ಅಂತ ಕೇಳ್ದ. ಆಗ ಒಂದು ಮಾತ್ರ ಕೊಟ್ಟಿದ್ದೆ, ಈಗ ಇನ್ನೊಂದು ಕೊಟ್ಟರೆ ನನಗೆ ಖುಷಿಯಾಗುತ್ತಪ್ಪ, ನಾನು ಹಾಯಾಗಿ ಮಲ್ಕೋತೀನಿ ಅಂತ ಅಂದ ಆರ್ಯ ತನ್ನ ಹೆಂಡತಿ ಜೊತೆ. ನಿನ್ನ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಕಣೋ. ಹೊಸ ಮದುಮಗನ ಹಾಗೆ ಹೊಸ ಆಸೆಗಳನ್ನೆಲ್ಲ ಇಟ್ಕೊಳ್ಬೇಡ ಕಣೋ ನೀನು. ಈಗಾಗಲೇ ನಮ್ಮ ಮದುವೆ ಆಗಿ ಒಬ್ಬ ಮಗ ಇದ್ದಾನೆ, ಅದನ್ನ ನೀನು ಮರಿಬೇಡ. ಇಂಥ ನಾಟಕಗಳನ್ನ ಆಡಿದ್ರೆ ನಿಜವಾಗ್ಲೂ ಹೊಡೆದು ಬಿಡ್ತೀನಿ ನಿನಗೆ, ಅರ್ಥ ಆಗ್ತಿದೆಯಾ ಅಂದ್ಲು ಅನ್ವಿತಾ ಕೋಪದಿಂದ ತನ್ನ ಗಂಡನಿಗೆ. ಅಲ್ಲೇ ಹೊಸ ಮದುಮಗನಾದರೂ ಹಳೆ ಮದುಮಗನಾದರೂ ರಾತ್ರಿಯಾದೆ ಬಯಸೋದು ಇದನ್ನೇ ಕಣೆ. ಎಲ್ಲ ಗಂಡಂದರು ತನ್ನ ಹೆಂಡತಿಯನ್ನು ಬಯಸೋದು ತಪ್ಪ? ನೀನು ಕೊಡ್ದಿದ್ರೆ ನಾನು ತಗೊಳ್ಳೋದಕ್ಕಾಗಲ್ವಾ ಅಂತ ಮಗುನ ಮೇಲಿಂದ ಬಾಗಿ ಅನ್ವಿತಾಳ ತುಟಿಗಳನ್ನ ಸ್ವಲ್ಪ ಹೊತ್ತು ಚುಂಬಿಸಿ ಆಮೇಲೆ ಅವಳನ್ನು ಬಿಟ್ಟು, ಈಗ ಹಾಯಾಗಿ ಮಲಗ್ತೀನಪ್ಪ ಅಂತ ಹೊದಿಕೆ ಹೊದ್ದು ಮಲಗ್ದ ಆರ್ಯ. ಇವನ್ ತುಂಟಾಟ ನಿಜವಾಗ್ಲೂ ಯಾವತ್ತಿಗೂ ಬದಲಾಗಲ್ಲ ಅಂತ ಆರ್ಯನನ್ನು ಮುದ್ದಾಗಿ ಬೈಯುತ್ತಾ ಅನ್ವಿತಾ ಕೂಡ ಹಾಯಾಗಿ ಮಲಗಿದ್ಲು. ಆರ್ಯ ಹೋದ್ಮೇಲೆ ಚಂದು ಉದಯ್ ಬಗ್ಗೆ ಯೋಚಿಸೋದಕ್ಕೆ ಈಗ ಶುರು ಮಾಡಿದ್ಲು ನಮ್ಮ ಹುಡುಗಿ. ಅವನು ಕೂಡ ಊರಿನಲ್ಲಿ ಇಲ್ಲ, ಏನೋ ಕೆಲಸ ಇದೆ ಅಂತ 4 ದಿನ ಊರಿಗೆ ಹೋಗ್ತೀನಿ ಅಂತ ಅಂದಿದ್ದ ಅಲ್ವಾ? ತವರಿಗೆ ಬಂದಮೇಲೆ ನಿಜಕ್ಕೂ ಅವಳು ಮೊಬೈಲನ್ನು ಬಳಸೋದನ್ನೇ ಬಿಟ್ಟುಬಿಟ್ಟಿದ್ದಾಳೆ. ತನ್ನ ಹಳೆಯ ಮೊಬೈಲ್ ಕೂಡ ಅವಳು ತಂದಿರಲೇ ಇಲ್ಲ. ಆರ್ಯನೇ ಹಠ ಹಿಡಿದು ಚಂದುಗೆ ಮೊಬೈಲನ್ನು ಕೊಡಿಸಿದ್ದ. ಅದೀಗ ಲೈಟ್ ಆನ್ ಆಗಿ ಕಾಣಿಸ್ತಾ ಇದ್ದಿದ್ದರಿಂದ ಮನಸ್ಸು ಈಗ ಆ ಮೊಬೈಲ್ ಕಡೆ ಹೋಯಿತು. ಯಾರು ಈಗ ನನಗೆ ಮೆಸೇಜ್ ಕಳಿಸಿದ್ದಾರೆ ಅಂತ ಅವಳು ಆ ಮೆಸೇಜ್ನನ್ನು ತೆಗೆದು ನೋಡಿದಾಗ, ನನ್ನ ಬಗ್ಗೆ ಯೋಚಿಸಿ ಸಾಕು, ಮೊದಲು ಸ್ವಲ್ಪ ಊಟ ಮಾಡಿ ಹಾಗೆ ಹೊರಗೆ ಬಂದು ಕೂತ್ಕೋ, ಇನ್ನು ಎಷ್ಟು ದಿನ ಅದೇ ಕೋಣೆಯಲ್ಲಿರ್ತೀಯಾ ಅಂತ ಉದಯ್ನಿಂದ ಒಂದು ಮೆಸೇಜ್ ಅವಳ ಮೊಬೈಲ್ಗೆ ಬಂದಿತ್ತು. ಭಾವನಿಗೆ ನನ್ನ ನಂಬರ್ ಹೇಗೆ ತಿಳಿತು ಅಂತ ಅಂದ್ಕೊಂಡ್ಳು. ಆದರೆ ಆರ್ಯನೇ ಕೊಟ್ಟಿದ್ದಾನೆ ಅಂತ ಅವಳಿಗೆ ಅರ್ಥ ಆಯಿತು. ಸುಮ್ಮನೆ ಉದಯ್ಗೆ ರಿಪ್ಲೈ ಕಳಿಸ್ದೆ ಫೋನನ್ನು ಪಕ್ಕಕ್ಕಿಟ್ಟು ಮತ್ತೆ ತನ್ನ ಆಲೋಚನೆಯಲ್ಲೇ ಕಾಲ ಕಳೀತಾ ಇದ್ದಾಳೆ ಚಂದು. ಇನ್ನು ಅನ್ವಿತಾ 4 ದಿನ ಅಂದ ಹಾಗೆ 4 ದಿನ ತವರಿನಲ್ಲೇ ಇದ್ದ ಮೇಲೆ 5ನೇ ದಿನ ಇನ್ನು ಮನೆಗೆ ಹೋಗೋಣವಾ, ಮನೆಯಲ್ಲಿ ನೋಡಬೇಕಾದ ಕೆಲಸಗಳು ಬಹಳ ಇವೆ ಅಂತ ಆರ್ಯ ಹೇಳಿದ ತಕ್ಷಣ ಹ್ಞೂ ಕಣೋ ಅಂತ ಮಗುವಿನ ಮತ್ತು ತನ್ನ ಸಾಮಾನುಗಳನ್ನೆಲ್ಲ ಜೋಡಿಸ್ತಾ ತವರಿಗೆ ವಿದಾಯ ಹೇಳ್ತಾ ತನ್ನ ಅಮ್ಮ ಮತ್ತು ಅಪ್ಪ, ಅತ್ತಿಗೆ, ಅಣ್ಣನಿಗೆ
ಇನ್ನು ಹೋಗಿ ಬರ್ತೀನಮ್ಮ ನಮ್ಮ ಮನೆಗೆ ಅಂತ ಅನ್ವಿತಾ ಅಂದ್ಲು ಸಿದ್ಧಳಾಗಿ. ಇನ್ನು ಮಗಳು ಮದುವೆ ಆದಮೇಲೆ ಮೊದಲ ಬಾರಿ ಮನೆಗೆ ಬಂದಿದ್ದಾಳೆ. ಮೊಮ್ಮಗ ಕೂಡ ಮೊದಲ ಬಾರಿ ಬಂದಿದ್ದಾನೆ ಅಲ್ವಾ. ಶರತ್ ಅವರು ಮಗಳಿಗಾಗಿ ಚೆನ್ನಾಗಿ ಉಡುಗೊರೆ, ಆಸ್ತಿ ಹಂಚಿಕೆ ಎಲ್ಲವನ್ನ ಕೊಡೋಣ ಅಂತ ಅಂದ್ಕೊಂಡು ಮಗಳ ಮುಂದೆ ಮೆಲ್ಲನೆ ಬಂದರು. ನಿನಗೆ ಮದುವೆ ಆದಾಗಿನಿಂದ ಏನೂ ಕೊಟ್ಟಿಲ್ವಲ್ಲ ತಾಯಿ, ನಾವು ನಿನಗೆ ಇರಬೇಕಾದದ್ದನ್ನು ನಿನಗೆ ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೀನಿ ಅಂತ ಮೆಲ್ಲಗೆ ಹೇಳಿದ್ರು. ಆ ನಂತರ ಚಿನ್ನದ ಒಡವೆ, ಪತ್ರಗಳು ಏನೇನೋ ಅನ್ವಿತಾಳ ಮುಂದೆ ತಂದು ಇಟ್ಟರು. ಅವನ್ನೆಲ್ಲ ಅನ್ವಿತಾ ಬೇಡ ಅಂತ ಪಕ್ಕಕ್ಕಿಟ್ಟು, ನನ್ನ ಗಂಡ ನನಗಿದಕ್ಕಿಂತ 10 ಪಟ್ಟಲ್ಲ 100 ಪಟ್ಟು ಹೆಚ್ಚಾಗಿ ಕೊಟ್ಟಿದ್ದಾರಪ್ಪ. ನೀವು ಕೊಡೋ ಯಾವುದಕ್ಕೂ ನಾನು ಆಸೆ ಪಟ್ಕೊಂಡು ನಿಮ್ಮ ಮನೆಗೆ ಬರಲಿಲ್ಲಪ್ಪ. ನನ್ನ ತವರು ಎಂಬ ಸಂತೋಷದಿಂದ ಮಾತ್ರ ಬಂದೆ. ಈಗ ಮಾತ್ರ ಅಲ್ಲ, ಯಾವತ್ತೂ ಕೂಡ ನನ್ನ ತವರಿನಿಂದ 1 ರೂಪಾಯಿ ಕೂಡ ನಾನು ಆಶಿಸಲ್ಲ. ಗೊತ್ತಾಗ್ತಿದೆಯಪ್ಪ. ಇವುಗಳನ್ನೆಲ್ಲ ಹತ್ಕೊಂಡು ನಾನು ಇಲ್ಲಿಗೆ ಬಂದಿಲ್ಲ ಅಂತ ಅವರ ಮುಖದ ಮೇಲೆ ಹೇಳಿಬಿಟ್ಲು ಅನ್ವಿತಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ಎಲ್ರಿಗಿಂತ ವಿಡಿಯೋ ಮೊದಲು ನೀವು ನೋಡಿ. ಹಾಗೆ ದಯಮಾಡಿ ಎಷ್ಟೋ ಜನ ವಿಡಿಯೋ ನೋಡ್ತಿದ್ದೀರಿ, ಆದರೆ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.